ಯಾರ್ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವರು ಅವರ ಬ್ಯೂಟಿನ ಕಳ್ಕೊತಾರೆ. ಬಟ್ ಸ್ಟಿಲ್ ನಾನು ನೋಡಿ ಇನ್ನೂ ಹೈಲೈಟ್ ಆಗೇ ಕಾಣಿಸ್ತಿದ್ದೀನಿ. ಸೊ ಅದಕ್ಕೆ ರೀಸನ್ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮಗೆ 2 ಗುಡ್ ನ್ಯೂಸ್ ಇದೆ. ನಾವು ಆಲ್ರೆಡಿ ಇವಾಗ ಕಾರ್ನ ಬುಕ್ ಮಾಡಿದೀವಿ. ಚೆನ್ನಾಗಿದೆ, ಇದು ಬಾಕ್ಸ್ ಕ್ಯೂಟ್ ಆಗೈತೆ. ಚೆನ್ನಾಗಿದ್ಯಾ? ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದು ಈ ಗಿಫ್ಟ್ ಕೊಟ್ಟರು. ಇದರಲ್ಲಿ ಎಲ್ಲಾ ಸೈಡ್ ಬರ್ದಿದೆ ನೋಡಿ. ಟಾಟಾ ಸಿಯಾರಾ ನೋಡಿದ್ವಿ, ಮತ್ತೆ ನೆಕ್ಸಾನ್ ನೋಡಿದ್ವಿ, ಎಲ್ಲಾನು ತುಂಬಾ ಕನ್ಫ್ಯೂಸ್ ಆಗೋಯ್ತು. ಮನಸ್ಪೂರ್ವಕವಾಗಿ ಇಬ್ರು ಒಪ್ಕೊಂಡು ಆ ಕಾರ್ನ ಪರ್ಚೇಸ್ ಮಾಡಿದೀವಿ. ಅದ್ರ ಬೆಲೆ ಎಷ್ಟು ಅಂತ ನಿಮ್ಮ ತಲೆಯಲ್ಲಿ ಬರ್ತಾ ಇರ್ಬೋದು. ಏನು ಕೊತ್ತಂಬರಿ ಮತ್ತು ಜೀರಿಗೆನ ಪುಡಿ ಮಾಡ್ಕೊಂಡು ಹಾಕ್ತಾರೆ, ಬಟ್ ನಾನು ಹಂಗೆ ಹಾಕ್ತಿದ್ದೀನಿ. ಆಲ್ರೆಡಿ ನೋಡಿ ಯೆಲ್ಲೋ ಕಲರ್ ಬರ್ತಾ ಇರೋದು. ನೀನ್ ಇನ್ನೂ ಕಾರ್ನ ನೋಡಿಲ್ಲ, ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದೀಯಾ? ನಾವು ಕಾರೆಲ್ಲ ತಗೊಳ್ಳೋ ರೇಂಜ್ ಅಲ್ಲಿ ಇರ್ಲಿಲ್ಲ. ಇದು ನಂಗೆ ನಾನು ಕಾರ್ ಇದುವರೆಗೂ ಕಲಿಬೇಕು ಅನ್ನೋ ಆಸೆ ಇರ್ಲಿಲ್ಲ, ಯಾಕಂದ್ರೆ ನಂದೇ ಓನ್ ಕಾರ್ ಬಂದ್ಮೇಲೆ ಕಲಿಬೇಕು ಅನ್ನೋ ಆಸೆ ಇತ್ತು. ಸೊ ಇವಾಗ ಬರ್ತಿದೆ. ಇವನು ಸಣ್ಣ ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮು 8 o'clock ಆಯಿತು. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ವೆದರ್ ಅಂತೂ ಸಕ್ಕತ್ತಾಗಿದೆ. ಈ ವೆದರು ನನಗೆ ತುಂಬ ಇಷ್ಟ. ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಅಮ್ಮ ಪಡ್ಡು ಮಾಡ್ತಾ ಇದ್ದಾರೆ, ಬಿಸಿ ಬಿಸಿ ಪಡ್ಡು ಈ ಚಳಿಗೆ. ಬನ್ನಿ ತಿನ್ನೋಣ. ಸಣ್ಣವರು ಕೂಡ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದವ್ರೆ. ಸನುಮ, ಹೆಂಗಿದೆ ಇವತ್ತಿನ ಸಿಚುವೇಶನ್ ನಿಮ್ದು? ಖುಷಿಯಾಗಿದ್ದೀರಾ? ಹೇಗಿದೆ? ಅಯ್ಯೋ, ಬೆಳಿಗ್ಗೆ ವಾಮಿಟ್ ಆಯ್ತು. ಈಗ ತಾನೇ ಪಡ್ಡು ತಿಂದ, 4 ತಿಂದೆ, ಮತ್ತೆ ವಾಮಿಟ್ ಬರ್ತಾ ಇದೆ ಅಂತ ಅರ್ಧಕ್ಕೆ ನಿಲ್ಸ್ಬಿಟ್ಟೆ, ಮತ್ತೆ ಬರ್ತಿದೆ ಈಗ. ಬಟ್ ಚಳಿ ಪಡ್ಡು ಚೆನ್ನಾಗಿರ್ತಾ ಇತ್ತು. ಬಟ್ ನಿಮ್ಗೆ ತಿನ್ಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ, ತಿನ್ನೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಏನೂ ಇಲ್ಲ. ವಾಮಿಟ್ ಆಗೋದ್ರೆ ಫುಲ್ ಸುಸ್ತಾಗ್ಬಿಡುತ್ತೆ. ಇವಾಗ ಫುಲ್ ಸುಸ್ತಾಗ್ತಿದ್ದೇವೆ. ನೋಡೋಣ ಬನ್ನಿ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ. ನೋಡಿ, ಅಮ್ಮ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಬಾಕ್ಸಿಗೆಲ್ಲ ಹಾಕೊಂಡು. ಬೆಳಗ್ಗೆ ಪಡ್ಡು ಮಾಡಿದ್ದಾರೆ. ಇದೆ ಚಟ್ನಿ ಮತ್ತೆ ಪಡ್ಡು, ಇದು ನನಗೆ ಇಟ್ಟಿರೋದು. ಮಮ್ಮಿ ನೀನು ಇಲ್ಲಿ ತಿನ್ನಲ್ವಾ? ನೋಡಿ, ಟಿಫನ್ನ ಬಾಕ್ಸ್ಗೆ ಹಾಕೊಂಡಿದ್ದಾರೆ. ಇವಾಗ ಅವರು ಫ್ಯಾಕ್ಟ್ರಿಗೆ ಹೋಗಿ ತಿಂತಾರೆ, ಯಾಕಂದ್ರೆ ಇಲ್ಲೇ ತಿಂದ್ರೆ ಅವ್ರಿಗೆ ಟೈಮ್ ಆಗೋಗ್ಬಿಡುತ್ತೆ ಅಂತ. ಮತ್ತೆ ಶೇಕ್ ಕುಡಿತೀಯಲ್ಲ ಮಮ್ಮಿ, ಅದಕ್ಕೆ ಸ್ವಲ್ಪ ಆದ್ಮೇಲೆ ತಿಂತೀನಿ. ಆದ್ರೆ ಶೇಕ್ ಕುಡ್ದ್ಮೇಲೆ ತಿನ್ಬಾರ್ದು, ತುಂಬಾ ಸಣ್ಣ ಹೋಗಿದ್ದೀನಲ್ಲ, ಹಾಗಾಗಿ ಶೇಕ್ ಕುಡ್ಬಿಟ್ಟು ತಿಂತೀನಿ. ನಮ್ಮಮ್ಮ ಯಾವಾಗ್ಲೂ ಬೆಳಗ್ಗೆ ಹೊತ್ತು ಶೇಕ್ ಕುಡಿತಾರೆ. ಸ್ವಲ್ಪ ಹೊತ್ತು ಟೈಮ್ ಆಗ್ಬೇಕು, ಚೆನ್ನಾಗಿ ನೀರು ಕುಡಿದು ಅದಾದ್ಮೇಲೆ ಟಿಫನ್ ಮಾಡ್ತಾರೆ. ಒಂದು 10 o'clock ಅಮ್ಮ, ಇಲ್ಲ 9 o'clock. 10:30 ಅವ್ರದ್ದು ಟಿಫನ್ ಟೈಮಿಂಗ್ಸು 10:30. ನಾವು ಟೈಮಿಂಗ್ಸ್ ಅನ್ನೋದಿಲ್ಲ, ಯಾವಾಗ ಫ್ರೀ ಸಿಗ್ತೀವಿ ಅವಾಗ ತಿಂತಾ ಇರ್ತೀವಿ. ಇವಾಗ ನಾನು ಪಡ್ಡು ತಿಂತೀನಿ. ಇದೇ ತಟ್ಟೆಯಲ್ಲಿ ನಮ್ಮ ಸಣ್ಣವ್ರು ತಿಂದಿದ್ದು. ಅವರು 4 ಪಡ್ಡು ತಿಂದ್ರು. ಚಟ್ನಿ ಉಳಿತಲ್ವಾ, ಅದಕ್ಕೆ ಹಾಕೋದು ಅಂತ. ಪರವಾಗಿಲ್ಲ, ನಾನು ತಿಂತೀನಿ, ಅದರಲ್ಲೇನಿದೆ. ಬಟ್ ಆದ್ರೆ ನೀವು 4 ತಿಂದ್ರಲ್ಲ, ಬೇಜಾರಾಯ್ತು. ಪರವಾಗಿಲ್ಲ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟಿನಿ, ಸರಿನಾ? ಪಡ್ಡು ಸೂಪರ್ ಆಗಿದೆ, ತಿಂತಾ ಇದ್ದೀನಿ. ಇನ್ನೂ 1-2 ತಿನ್ಬೇಕು ಅಂತ ಅನ್ನಿಸ್ತಿದೆ. ಬಿಸಿ ಬಿಸಿ ರೆಡಿ ಆಗ್ತಿದೆಯಂತೆ. ಸಣ್ಣವರು ಕೂದಲನ್ನ ಒಣಗಿಸ್ಕೊತಾನೇ ಇದ್ದಾರೆ. ಇನ್ನೂ ಒಣಗಿಲ್ವಾ ಅಮ್ಮ? ಸೊ ನೋಡಿ, ಅಮ್ಮ ಹೋಗ್ತಾ ಇದ್ದಾರೆ. ಸರಿ ಮಮ್ಮಿ, ಬಾಯ್. ಅಮ್ಮನಿಗೆ ಕೆಲ್ಸಕ್ಕೆ ಟೈಮ್ ಆಯ್ತು, ಅವ್ರು ಇವಾಗ ಹೊರಟ್ರು. ಈಗಷ್ಟೇ ನಾನು ಕೂಡ ಇವಾಗ ಟಿಫನ್ ಮಾಡ್ಕೊಂಡೆ. ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಸನುಮ, ಹೋಗೋಣ ಅಲ್ವಾ ಟೆಂಪಲ್ಗೆ? ಬಟ್ ಮಳೆ ಬರ್ತಿದೆ ಅಲ್ವಾ, ಹೆಂಗ್ ಹೋಗೋಣ? ಜರ್ಕಿನ್ ಹಾಕೊಂಡು ಹೋಗ್ಬೇಕಷ್ಟೇ. ಕಾರ್ ಬಂದ ನಂತರ ಕಾರಲ್ಲಿ ಹೋಗ್ಬೋದು. ಇವಾಗ ಜರ್ಕಿನ್ ಹಾಕೊಂಡು ಸ್ಕೂಟಿಲಿ ಹೋಗೋಣ. ನಿಧಾನಕ್ಕೆ ಹೋಗೋಣ, ಆಯ್ತಾ? ಅಂದ್ರೆ ನಿಮ್ಗೆ ಸೊಂಟ ನೋವು ಅಂತ ಬೇರೆ ಹೇಳ್ತಿದ್ರು. ಅಯ್ಯೋ, ನಿನ್ನ ಸೊಂಟ ನೋವು ಇವತ್ತು ಇದೆ, ಕಂಪ್ಲೀಟ್ ಕಮ್ಮಿ ಆಗಿಲ್ಲ, ಸ್ವಲ್ಪ ಇದೆ. ಇವತ್ತು ಅದಕ್ಕಿಂತ ಜಾಸ್ತಿ ಸುಸ್ತು, ವಾಮಿಟ್ ಬರ್ತಿದೆ, ಮತ್ತೆ ಬರ್ತಿದೆ. ನಿಂಬೆ ಮೂಸ್ಕೊಂಡು ಹೋಗ್ಬೇಕು. ಹೋಗ್ಲಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀರಲ್ವಾ. ಮೆಲ್ಲ ಹೋಗುವ. ಮೊನ್ನೆ ನಾನು ಅವ್ರಿಗೆ ಕೊಟ್ಟಿರೋ 6 month ಆನಿವರ್ಸರಿ ಕೊಟ್ಟಿರೋ ಗಿಫ್ಟ್ನ ನಿಮ್ಮ ಹತ್ರ ಹೇಳ್ಕೊತಾನೆ ಇಲ್ಲ, ಅವರೇ ಹಾಕೋತಾರೆ. ಇವ್ರು ಆಕ್ಚುಲಿ ಹೇಳ್ಬೇಕಂದ್ರೆ 6 month ಆನಿವರ್ಸರಿ ದಿನ ವ್ಲಾಗ್ ಎಂಡ್ ಮಾಡಾದ್ಮೇಲೆ ನನಗೆ ಈ ಗಿಫ್ಟ್ ನ ಕೊಟ್ಟಿದ್ದು. ಅಂದ್ರೆ ನೈಟ್ ಒಂದು 10:30ಗೆ ಈ ಪ್ರಾಡಕ್ಟ್ ಬಂತು. ಅಂದ್ರೆ ಲೇಟ್ ಆಗಿ ಬಂತು, ಮುನ್ನು ಲೇಟ್ ಆಗೋಯ್ತು ಅಂತ ಹೇಳಿ ಕೊಟ್ರು. ಅಂದ್ರೆ ಆರ್ಡರ್ ಮಾಡಿದ್ರ ಅನ್ಸುತ್ತೆ. ಯಾವಾಗ ಆರ್ಡರ್ ಮಾಡಿದ್ರಿ ಮಾ? ಅವತ್ತೇ. ಸಗದಾಗಿದೆ ವಾಚ್. ಈ ಕಲರ್ ನನ್ನ ಹತ್ರ ವಾಚ್ ಇರ್ಲಿಲ್ಲ, ಫಾಸ್ಟ್ ಟ್ರ್ಯಾಕ್ ಇರ್ಲಿಲ್ಲ ಅಂತ ಹೇಳಿನೇ ಆರ್ಡರ್ ಮಾಡಿದ್ದು. ಚೆನ್ನಾಗೈತೆ, ಇದು ಬಾಕ್ಸ್ ಕ್ಯೂಟ್ ಆಗೈತೆ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ತೋರಿಸಿ ವಾಚ್ ಕ್ಲಿಯರ್ ಆಗಿ. ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ವಾಚ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಏನ್ ಗೊತ್ತಾ, ಅವ್ರು ಆಲ್ಮೋಸ್ಟ್ ವಾಚ್ ಹಾಕೋತಾರೆ ಆಯ್ತಾ, ಅದಕ್ಕೋಸ್ಕರ ನಾನು ವಾಚ್ ಗಿಫ್ಟ್ ಕೊಟ್ಟಿದ್ದು. ಹೋದ್ಸಲಿ ಆ ಮನೇಲಿ ಇದ್ದಾಗ್ಲೂ ವಾಚ್ ಕೊಟ್ಟಿದ್ರಿ ಅಲ್ವಾ? ಕೊಟ್ಟಿದ್ದೀನಿ. ವೈಟ್ ಕಲರ್ ವಾಚ್ ಅದು ಇದೆ.
ಚೆನ್ನಾಗಿದೆ ವಾಚ್. ಏನಕ್ಕೆ ಯಾವಾಗಲೂ ವಾಚ್ ಕೊಡ್ತಿರ್ತೀರಾ? ಅಂದರೆ ನೀವು ಜಾಸ್ತಿ ವಾಚ್ ಹಾಕೋತೀರಾ, ಸೊ ಅದಕ್ಕೋಸ್ಕರ ಲೈಕ್ ಡಿಫ್ರೆಂಟ್ ಡ್ರೆಸ್ಸಿಗೆ ಡಿಫ್ರೆಂಟ್ ಹಾಕೊಳ್ಳಿ ಅಂತ ಅಷ್ಟೇ. ಹೌದಾ? ಸರಿ. ಎಷ್ಟೋ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ರು ಏನು ನಿಮ್ಮ ಸ್ಕಿನ್ ರೂಟೀನ್ ಬಗ್ಗೆ. ಅಂದ್ರೆ ನೀವಿವಾಗ ಪ್ರೆಗ್ನೆಂಟ್ ಆಗಿದ್ರು ಎಷ್ಟು ಚಂದ ಕಾಣ್ತಿದ್ದೀರಾ ಅಂತೆಲ್ಲ ಸಖತ್ತಾಗಿ ಇದ್ ಮಾಡ್ತೀರಾ. ಅಂದ್ರೆ ಕಳೆ ಬಂದಿದೆ ನಿಮ್ಮ ಮುಖದಲ್ಲಿ, ಇನ್ನೂ ಚೆನ್ನಾಗಿದ್ದೀರಾ, ಮುಂಚೆಗಿನ್ನ ಇನ್ನೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ರು. ಅದ್ರ ಸೀಕ್ರೆಟ್ ಏನು? ಅದರ ಸೀಕ್ರೆಟ್ ಒಂದ್ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಎಷ್ಟೋ ಜನ ಸಣ್ಣವರ ಸ್ಕಿನ್ ರೂಟೀನ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಕ್ಲಿಯರ್ ಆಗಿ ಡೀಟೇಲ್ಸ್ ಕೊಡಿ ಆಯ್ತಾ? ನಿಮ್ಗೆ ಅದರಿಂದ ಯೂಸ್ ಆಗಿದೆ ಅಲ್ವಾ? ಯೂಸ್ ಆಗಿದೆ, ನಿಜವಾಗ್ಲೂ ಆಗಿದೆ. ಯೂಸ್ ಆಗಿರೋದ್ರಿಂದ ಅವ್ರಿಗೆ ಹೇಳ್ತಿದ್ದೀನಿ. ಅದೇ ಎಲ್ಲಾದ್ರೂ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ತಿದ್ರೆ ನಾನು ಅವರಿಗೆ ನಿಜವಾಗ್ಲೂ ರೆಫರ್ ಮಾಡಲ್ಲ. ಸೊ ಗೈಸ್, ಏನು ಗೊತ್ತಾ, ಪ್ರೆಗ್ನೆಂಟ್ ಟೈಮಲ್ಲಿ ಯಾರ್ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವರು ಅವರ ಬ್ಯೂಟಿನ ಕಳ್ಕೊತಾರೆ. ಬಟ್ ಸ್ಟಿಲ್ ನಾನು ನೋಡಿ ಇನ್ನೂ ಹೈಲೈಟ್ ಆಗೇ ಕಾಣಿಸ್ತಿದ್ದೀನಿ. ಸೊ ಅದಕ್ಕೆ ರೀಸನ್ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಇವಾಗ ಏನು ಗೊತ್ತಾ, ಮಳೆಗಾಲ ಅಲ್ವಾ, ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಸ್ಕಿನ್ ಏನು ಹಾಳಾಗಲ್ಲ, ಡ್ಯಾಮೇಜ್ ಆಗಲ್ಲ ಅಂತ ನಾವು ಅನ್ಕೋತೀವಿ. ಬಟ್ ಅದು ಅನ್ಕೊಳ್ಳೋದು ರಾಂಗ್. ಏನಕ್ಕೆ ಗೊತ್ತಾ, ಫೇಸ್ ವಾಶ್ ಮಾಡಿದ ನಂತರ ಒಂದು 2 ಅಥವಾ 3 hours ಆದ ನಂತರ ನಮ್ಮ ಫೇಸಲ್ಲಿ ಆಯಿಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಅಂದರೆ ಆಯಿಲಿ ಸ್ಕಿನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫೇಸ್ ಆಯಿಲಿ ಆದ ನಂತರ ಆಮೇಲೆ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 1-2 ಪಿಂಪಲ್ಸ್ ಆಗುತ್ತೆ, ಆಮೇಲೆ ಫೇಸ್ ಎಲ್ಲ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ, ನಾವು ಫೇಸ್ ನಿಂಗೆ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಒಂಥರ ಸ್ಟಿಕ್ಕಿ ಫೀಲ್ ಆಗುತ್ತಲ್ವಾ, ಆ ಥರ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫೇಸೇ ಆಯಿಲ್ ಆದರೆ ಆಮೇಲೆ ನಾವು ಎಷ್ಟು ಮೇಕಪ್ ಮಾಡಿದ್ರು ಏನು ಪ್ರಯೋಜನ ಅಲ್ವಾ. ಲೈಕ್ ಮೇಕಪ್ ಮಾಡಿದ್ದೆಲ್ಲ ಆಯಿಲ್ ಆದ ನಂತರ ಅದು ಆಟೋಮೆಟಿಕ್ಕಾಗಿ ಹೊರಟೋಗ್ಬಿಡುತ್ತೆ. ಮತ್ತು ಜಾಸ್ತಿ ಎಕ್ಸಸ್ ಆಯಿಲ್ ಫೇಸಿಂದ ರಿಡ್ಯೂಸ್ ಆಗ್ತಿದ್ದಂಗೆ ಫೇಸಲ್ಲಿ ಪಿಂಪಲ್ಸು ಮತ್ತು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಪೋರ್ಸು, ಪಿಂಪಲ್ಸ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಯಿತಾ. ಸೊ ಈ ಮಾನ್ಸೂನಲ್ಲಿ ಆಗುವಂತಹ ಆ್ಯಕ್ನೇಸ್ನ ನಾವು ಇಗ್ನೋರ್ ಮಾಡೋದು ಒಳ್ಳೆಯದಲ್ಲ. ಸೊ ಅದಕ್ಕೆ ಬೇಕಾಗಿರೋ ಪ್ರಾಪರ್ ಸೊಲ್ಯೂಷನ್ಸ್ ಕೂಡ ಬೇಕಲ್ವಾ. ಹೀಗಿರುವಾಗ ನಾವು ಲೈಕ್ ಯಾವ್ಯಾವ ಫೇಸ್ ವಾಶ್, ಕ್ರೀಮ್ ಎಲ್ಲ ಯೂಸ್ ಮಾಡೋದು ಒಳ್ಳೆಯದಲ್ಲ. ಅದಕ್ಕೆ ಪ್ರಾಪರ್ ಆಗಿರೋ ಡರ್ಮಟಾಲಜಿಸ್ಟ್ ಗೈಡ್ಲೈನ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಸ್ಕಿನ್ನ ಪ್ರೊಟೆಕ್ಷನ್ ಮಾಡೋಕ್ಕೆ ನಾನು ಯೂಸ್ ಮಾಡೋದೇನು ಗೊತ್ತಾ, ಕ್ಯೂರ್ ಆ್ಯಪ್. ಸೊ ಕ್ಯೂರ್ ಆ್ಯಪ್ನ ನನಗೆ ಲೈಕ್ ಸ್ಟಾರ್ಟಿಂಗ್ ನನ್ನ ಫ್ರೆಂಡ್ ರೆಫರ್ ಮಾಡಿದ್ರು. ಸೊ ಅದರಿಂದ ನನಗೆ ಕ್ಯೂರ್ ಆ್ಯಪ್ ಬಗ್ಗೆ ಗೊತ್ತಾಯಿತು. ಬಟ್ ಇವಾಗ ಕ್ಯೂರ್ ಆ್ಯಪ್ ನೇಮ್ ಚೇಂಜ್ ಆಗಿಬಿಟ್ಟಿದೆ, ಕ್ಯೂರ್ ಸ್ಕಿನ್ ಅಂತ ಆಗಿದೆ. ಸೊ ನೋಡಿ, ಇದೇ ಪ್ರಾಡಕ್ಟು ಕ್ಯೂರ್ ಸ್ಕಿನ್ ಅಂತ, ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಇದರಿಂದ ನಂಗೆ ನಿಜವಾಗ್ಲೂ ಎಷ್ಟು ಯೂಸ್ ಆಗಿದೆ ಅಂತಂದರೆ ಆ್ಯಕ್ನೆ ಮಾರ್ಕ್ಸ್, ಪಿಂಪಲ್ಸ್ ಎಲ್ಲ ತುಂಬ ಕಮ್ಮಿ ಆಗಿದೆ. ಕ್ಯೂರ್ ಸ್ಕಿನ್ ಇದೆ ಅಲ್ವಾ, ಇದು ಬರೀ ಸ್ಕಿನ್ನಿಗೆ ಮಾತ್ರ ಅಲ್ಲ, ಲೈಕ್ ಹೇರ್ ಟ್ರೀಟ್ಮೆಂಟ್ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಈ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದ ನಂತರ ಅದು ಸ್ಟಾರ್ಟಿಂಗ್ ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ಕೇಳುತ್ತೆ ಅಂದರೆ ಸ್ಕಿನ್ ಪ್ರಾಬ್ಲಮಾ ಅಥವಾ ಹೇರ್ ಇದಾ ಅಂತ. ಸೊ ಅದಕ್ಕೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೇಕು. ನಾನು ಸ್ಕಿನ್ ಪ್ರಾಬ್ಲಮ್ ಚೂಸ್ ಮಾಡಿದೆ. ಚೂಸ್ ಮಾಡಿದ ನಂತರ ಕನ್ಸರ್ನ್ ಕೇಳುತ್ತೆ, ಅಂದರೆ ಯಾವುದು ಆ್ಯಕ್ನೆಸಾ, ಪಿಗ್ಮೆಂಟೇಷನಾ, ಮತ್ತು ಬ್ಲ್ಯಾಕ್ ಹೆಡ್ಸಾ, ವೈಟ್ ಹೆಡ್ಸಾ ಅದೆಲ್ಲ ಕೇಳುತ್ತೆ. ಆಮೇಲೆ ನಮ್ಮ ಫೇಸ್ನ ಸ್ಕ್ಯಾನ್ ಮಾಡುತ್ತೆ. ಲೈಕ್ ಫ್ರಂಟ್ ಫೇಸಿಂದ ಸ್ಕ್ಯಾನ್ ಮಾಡುತ್ತೆ ಮತ್ತು ಸೈಡ್ 2 ಆ್ಯಂಗಲಿಂದ ಕೂಡ ಸ್ಕ್ಯಾನ್ ಮಾಡಿ ನಾವು ಅದನ್ನು ಫೋಟೋನ ಅಪ್ಲೋಡ್ ಮಾಡಬೇಕು. ಫೋಟೋ ಅಪ್ಲೋಡ್ ಮಾಡಿದ ನಂತರ ಏನಾಗುತ್ತೆ ಗೊತ್ತಾ, ಸೊ ಅದರಲ್ಲಿ ಡರ್ಮಟಾಲಜಿಸ್ಟ್ ಡೈರೆಕ್ಟಾಗಿ ಇಂಟರ್ಯಾಕ್ಟ್ ಆಗ್ತಾರೆ. ಸೊ ನಾವು ಅವ್ರ ಜೊತೆ ಡೈರೆಕ್ಟಾಗಿ ಏನು ಪ್ರಾಬ್ಲಮ್ಸ್ ಇದೆ ಅದ್ರ ಬಗ್ಗೆ ಅವ್ರ ಜೊತೆ ಹೇಳ್ಕೊಬೋದು, ಅಂದರೆ ಮೆಸೇಜ್ ಮಾಡ್ಬೋದು. ಸೊ ನಮ್ಮ ಫೇಸಲ್ಲಿರೋ ಪ್ರಾಬ್ಲಮ್ಸಿಗೆ ಏನು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅದು ಕ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಬೇಕಾಗಿರೋ ಪ್ರಾಡಕ್ಟ್ನ ಕಳಿಸ್ಕೊಡ್ತಾರೆ. ಇದರಲ್ಲಿರುವಂಥ ಪ್ರಾಡಕ್ಟ್ಸ್ ನಾನು ಇವಾಗ ಡೈಲಿ ಯೂಸ್ ಮಾಡ್ತಿದ್ದೀನಿ. ಇದು ನನಗಂತಲೇ ಪರ್ಸ್ನಲೈಸ್ಡ್ ಆಗಿ ಕಸ್ಟಮೈಸ್ ಆಗಿರೋಂಥ ಪ್ರಾಡಕ್ಟ್ಸು. ನೋಡಿ, ನಾನು ಇದೇ ಫೇಸ್ ವಾಶ್ನ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ನ ಡೀಪ್ ಕ್ಲೀನ್ ಮಾಡುತ್ತೆ. ಸೊ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು. ಹಾಗೆ ನೋಡಿ, ಇನ್ನು ಲೈಕ್ ಸನ್ಸ್ಕ್ರೀನ್ ಎಲ್ಲ ಇದೆ. ಇದೇ ಸನ್ಸ್ಕ್ರೀನ ನಾನು ಡೈಲಿ ಯೂಸ್ ಮಾಡೋದು. ನೋಡಿ, ಇದೇ ಸನ್ಸ್ಕ್ರೀನು. ಇದು ತುಂಬ ಲೈಟ್ ವೆಯ್ಟ್ ಕೂಡ ಆಗಿದೆ. ಮತ್ತೇನು ಗೊತ್ತಾ, ನಮ್ಮ ಸ್ಕಿನ್ನಲ್ಲಿ ಬೇಗ ಅಬ್ಸರ್ವ್ ಆಗುತ್ತೆ. ನೀವೇ ನೋಡ್ತಿರ್ಬೋದು ನೋಡಿ. ನೋಡಿ, ಚೆನ್ನಾಗಾಯ್ತಲ್ಲ. ಮತ್ತು ಇನ್ನೊಂದು ವಿಚಾರ ಏನು ಗೊತ್ತಾ, ಈ ಎಂಟೈರ್ ಕಿಟ್ಗೆ ಬರೀ 2200 ಅಷ್ಟೇ ಆಯಿತಾ. ಮತ್ತು ಇದನ್ನು ನಾವು 2 ಮಂತ್ವರೆಗೂ ಯೂಸ್ ಮಾಡ್ಬೋದು. 2 ಮಂತ್ವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ಹಾಗೆ ಡಾಕ್ಟರ್ ಕನ್ಸಲ್ಟೇಷನ್ಸ್ ಫೀಸ್ ಕೂಡ ಇದರಲ್ಲಿ ಯಾವುದೂ ಇರೋದಿಲ್ಲ. ಮತ್ತು ಇನ್ನೊಂದೇನು ಗೊತ್ತಾ, ಫಾಲೋ ಅಪ್ ಕೂಡ ಅವರೇ ಮಾಡ್ತಾರೆ. ಲೈಕ್ ಕ್ಯೂರ್ ಸ್ಕಿನ್ ಆ್ಯಪ್ ಇದೆ ಅಲ್ವಾ, ಅದರಲ್ಲಿ ಅವರೇ ಫಾಲೋ ಅಪ್ ಮಾಡ್ತಾರೆ. 98% ಯೂಸರ್ಸ್ಗೆ ಬರೀ 3 ವೀಕ್ಸಲ್ಲಿ ರಿಸಲ್ಟ್ಸ್ ಎಲ್ಲ ಸಿಕ್ಕಿದೆ. ಸೊ ನೀವು ಕೂಡ ಅಷ್ಟೇ, ನಿಮ್ಮ ಫೇಸ್ ಏನಾದರೂ ಲೈಕ್ ಮಾನ್ಸೂನ್ ಸೀಸನಲ್ಲಿ ಆ್ಯಕ್ನೇಸು, ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ತಿದ್ರೆ ಕ್ಯೂರ್ ಆ್ಯಪ್ನ ಯೂಸ್ ಮಾಡಿ
ನಿಮ್ಮ ಸ್ಕಿನ್ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನಂತೂ ಡೈಲಿ ಯೂಸ್ ಮಾಡ್ತಿದ್ದೀನಿ, ನೀವು ಕೂಡ ಯೂಸ್ ಮಾಡಿ, ಓಕೆನಾ? ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಸಣ್ಣವರು ಸ್ವಲ್ಪ ಸಪ್ಪಗಿದ್ದಾರೆ, ನನಗೂ ಸ್ವಲ್ಪ ಮೂಡ್ ಆಫ್ ಥರ ಆಗ್ತಾ ಇದೆ. ಅಂದರೆ ಆ್ಯಕ್ಟಿವ್ನೆಸ್ಸೇ ಇಲ್ಲ ಬಾಡಿಯಲ್ಲಿ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ವೈಬ್ ಬರಲಿ ಅಂತೇಳಿ ಗೌಡಗೆರೆ ಟೆಂಪಲ್ಗೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗ್ಬಿಟ್ಟು ಬರೋಣ ನೀವು ನಮ್ಮ ಜೊತೆ. ಸಣ್ಣವರು ಕೂಡ ರೆಡಿಯಾಗಿ ಕೂತಿದ್ದಾರೆ. ಏನು ಇದು ಗಿಫ್ಟು? ಓ ಅಂದ್ರೆ ಏನು ಗೊತ್ತಾ, ಲಾಸ್ಟ್ ಟೈಮ್ ನಾವು ಗೌಡಿಗೆರೆ ಹೋಗಿದ್ವಲ್ವಾ, ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದು ಈ ಗಿಫ್ಟ್ ಕೊಟ್ಟರು. ಇದರಲ್ಲಿ ಎಲ್ಲ ಸೈಡ್ ಬರ್ದಿದೆ ನೋಡಿ, ಹ್ಯಾಪಿ 6 month ಆ್ಯನಿವರ್ಸರಿ ಟು ಸನ್ನು ಆ್ಯಂಡ್ ಮುನ್ನು ಅಂತ, ಐ ಲವ್ ಯು ಸನ್ನು ಮುನ್ನು ಅಂತ ಬರೆದಿದ್ದಾರೆ. ಆಮೇಲೆ ಎಂಜಾಯ್ ಯುವರ್ ಲೈಫ್ ಎವ್ರಿ ಡೇ ಆ್ಯಂಡ್ ಎವ್ರಿ ಸೆಕೆಂಡ್, ಗಾಡ್ ಬ್ಲೆಸ್ ಬೋತ್ ಆಫ್ ಯು ಅಂತ ಬರೆದಿದ್ದಾರೆ. ಮತ್ತು ಇಲ್ಲಿ ಸನ್ನು ಮುನ್ನು ಅಂತ ಬರೆದಿದ್ದಾರೆ. ಪಾಪ ಕ್ಯೂಟಾಗಿ ಬರೆದಿದ್ದಾರೆ. ಹಾಗೆ ಗಿಫ್ಟ್ ಏನು ಗೊತ್ತಾ, ಪುಟ್ಟ ಗಣೇಶ ಕೊಟ್ಟಿದ್ದಾರೆ ನೋಡಿ. ಸೂಪರ್ ಆಗಿದೆ ಅಲ್ಲ ಇದು. ಆಕ್ಚುಲಿ ಏನ್ ಗೊತ್ತಾ, ಗಾಡಿಗೆಲ್ಲ ಅಂಟಿಸ್ಬೋದು ನೋಡಿ. ಅದೇ ಗಾಡಿ ಮುಂದೆ ನಾವು ಇಟ್ಕೋಬಹುದು. ಇವಾಗ ಕಾರ್ ತಗೋತಿದೀವಲ್ವಾ, ಅವ್ರಿಗೆ ಗೊತ್ತಾಗಿರ್ಬೇಕು ಕಾರ್ ಮುಂದೆ ಇಟ್ಕೊಳ್ಳಿ ಗಣೇಶನ ಅಂತ ಕೊಟ್ಟಿದ್ದಾರೆ. ಸೊ ತುಂಬಾ ಕ್ಯೂಟ್ ಆಗಿದೆ, ಸಕ್ಕತ್ತಾಗಿದೆ. ಸೋ ಮಚ್ ಆಯ್ತಾ, ಖುಷಿ ಆಯ್ತು. ನಾವ್ ನಿಜವಾಗ್ಲೂ ಕಾರ್ ತಗೊಂಡ್ರೆ ಮುಂದೆ ಗಣೇಶನ್ ಇಡೋಣ ಅಂತ ಅವತ್ ಮಾತಾಡ್ಕೊಂಡಿದ್ವಿ, ನೆನ್ಪಿದ್ಯಾ ಸನುವ? ಹೌದು, ನೆನಪಿದೆ. ನೋಡಿ ನಮ್ಮ ಸಬ್ಸ್ಕ್ರೈಬರ್ಸು ಅದನ್ನ ಅರ್ಥ ಮಾಡಿಕೊಂಡು ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಒಂದು ಗಿಫ್ಟ್ ಸಣ್ಣ ಪುಟ್ಟದೇ ಆದ್ರೂ ಅದು ನಮ್ಗೆ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಬಂದಿದೆ ಅಂತ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಯ್ತು ನನಗೆ. ಮತ್ತೆ ಅವರು ನಮಗೋಸ್ಕರ ಅಂತ ಬೆಳಗ್ಗೆಯಿಂದ ಗೌಡಗೆರೆಯಲ್ಲಿ ವೆಯ್ಟ್ ಮಾಡಿ, ಹೋದ್ಸಲಿ ಹೋಗಿದ್ವಿ ಗೊತ್ತಾ ಅಮಾವಾಸ್ಯೆ ದಿನ, ಆ ಟೈಮಲ್ಲಿ ಕೊಟ್ಟಿದ್ದು. ಇವಾಗ ಅವರು ಕೂಡ ನೋಡ್ತಾ ಇರ್ತಾರೆ, ಸೊ ಅವರು ಖುಷಿ ಪಡ್ಲಿ. ನಮ್ಮ ವ್ಲಾಗ್ ಅಲ್ಲಿ ಅವ್ರ ಗಿಫ್ಟ್ ನ ಓಪನ್ ಮಾಡೋಣ ಅಂತ ಇಷ್ಟು ದಿನ ಓಪನ್ ಮಾಡಿರ್ಲಿಲ್ಲ, ವ್ಲಾಗ್ ಅಲ್ಲೇ ಓಪನ್ ಮಾಡಿ ತೋರ್ಸೋಣ ಅಂತ. ಏನಕ್ಕಂದ್ರೆ ಅವರು ಖುಷಿ ಪಡ್ತಾರಲ್ವಾ ನಮ್ ಗಿಫ್ಟ್ ನ ವ್ಲಾಗ್ ಅಲ್ಲಿ ತೋರಿಸಿದ್ದಾರೆ ಅಂತ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಡಿಸೈನ್ ಆಗಿ ಸಕ್ಕತ್ತಾಗಿ ಹೈಲೈಟ್ ಮಾಡಿ ಬರ್ದಿದ್ದಾರೆ. ಸಕ್ಕತ್ತಾಗಿ ಬರ್ದಿದ್ದಾರೆ, ನಂಗೆ ಇಷ್ಟ ಆಯ್ತು ನೋಡಿ ಹ್ಯಾಂಡ್ ರೈಟಿಂಗ್ ಎಲ್ಲ. ಆದ್ರೂ ಅವರು ತುಂಬಾ ಬೆಳಗ್ಗೆಯಿಂದ ಕಾಯ್ತಿದ್ರಂತೆಮ್ಮ. ನಾವು ಹೋಗಿದ್ದೆ ಅವತ್ತು 12 ಗಂಟೆ 12:30 ಆಯ್ತು. ಬೆಳಗ್ಗೆಯಿಂದ ಕಾದು ನಾವು ಬರೋ ಟೈಮ್ಗೆ ಕೊಟ್ರು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಣ್ಣ ಮುನ್ನು ಕಡೆಯಿಂದ. ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ವಿ ನೀವು ಕೊಟ್ಟಿರೋ ಗಿಫ್ಟ್. ತುಂಬಾ ಖುಷಿ ಆಯ್ತು. ಗಣೇಶ ಅಲ್ವಾ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ನಾವು ಇವಾಗ ಗೌಡಗೆರೆ ಟೆಂಪಲ್ಗೆ ರೀಚ್ ಆದ್ವಿ. ಸಣ್ಣವರಂತೂ ಫುಲ್ಲು ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಅವರು ಗಾಡಿಯಲ್ಲಿ ಸೈಡ್ ಕುತ್ಕೋಬೇಕಲ್ಲ, ಒಂದು 60 ಕಿಲೋಮೀಟರ್ ಜರ್ನಿ ಇತ್ತು. ನಾವು ಈ ಟೆಂಪಲ್ನ ಮಿಸ್ ಮಾಡದೆ ಬರ್ತಾ ಇರ್ತೀವಿ. ಸೊ ಬರಲೇಬೇಕು ಅಂತ ಬಂದ್ವಿ. ಸನುಮ, ಏನೇ ಇದ್ರು ಆ ದೇವ್ರ ಮೇಲೆ ಭಾರ ಹಾಕಿ ಅಷ್ಟೇ. ಸರಿ ಆಯ್ತು, ಸರಿನಾ? ಟೆನ್ಷನ್ ಮಾಡ್ಕೋಬಿಡಿ. ಟೆನ್ಷನ್ ಏನಿಲ್ಲ. ರೋಡ್ ಕೆಲವು ಕಡೆ ಸರಿ ಇಲ್ಲ ಅಲ್ಲ, ಆದ್ರೂ ನೀವು ತುಂಬಾ ನಿಧಾನಕ್ಕೆ ಬಂದಿದ್ದೀರಾ. ಅದಕ್ಕೇನು ಹೇಳ್ತಿಲ್ಲ ನಾನು, ಕೇರ್ಫುಲ್ ಆಗಿ ಕರ್ಕೊಂಡ್ ಬಂದಿದ್ದೀರಾ. ಆದ್ರೂ ಒಂದು ಭಯ ಇರುತ್ತಲ್ಲ. ಬೆಳಿಗ್ಗೆ ವಾಮಿಟ್ ಮಾಡ್ದೆ ಅಲ್ಲ, ಇವೇ ಸುಸ್ತಾಗ್ತಿದೆ ನಂಗೆ. ಅವ್ರಿಗೆ ತುಂಬಾ ಸುಸ್ತಾಗ್ತಾ ಇದೆ, ಮತ್ತೆ ಊಟ ಕೂಡ ಸೇರ್ತಿಲ್ಲ. ನೋಡೋಣ ಬನ್ನಿ, ಇಲ್ಲಿ ಪ್ರಸಾದನಾದ್ರೂ ತಿಂತಾರ ಅಂತ. ಪ್ರಸಾದ ತಿನ್ನೋಣ ಆಯ್ತಾ? ತಿಂತೀರಾ? ಇಲ್ಲಿ ತಿಂತೀನಿ, ನಾನು ತಿನ್ಬೇಕು ಅಂತ ಅನ್ನಿಸ್ತಿದೆ. ನಾವ್ ಯಾವಾಗ್ಲೂ ಹೇಗೆ ದರ್ಶನ ಮಾಡ್ತೀವೋ ಗೌಡಗೆರೆಗೆ ಬಂದಾಗ, ಹಾಗೆ ನೀವು ಕೂಡ, ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಗರ್ಭಗುಡಿಯಲ್ಲಿರೋ ತಾಯಿ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಮನ್ಸಲ್ಲಿರೋದನ್ನ ಬೇಡ್ಕೊಳ್ಳಿ. ಮಡಿಲಲ್ಲಿ ಮಲಗುವಾಸೆ ಬನದಲ್ಲಿ ನಾ ಕೂಸೆ ನೋಡಿ ಗೈಸ್, ಅಪ್ಪ ಬಂದಿದ್ರು. ಇವಾಗ ತಾನು ಅಕ್ಕಿ ಕೊಟ್ಟು ಕಳಿಸಿದ್ರು. ಮುನ್ನು ಕೆಳಗಡೆ ಹೋಗಿದ್ರು. ಎಷ್ಟು ಕೆಜಿ ಇದು ಮುನ್ನದು? 25. ವೇಟ್ ಆಯ್ತಾ ಜಾಸ್ತಿ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಗೌಡಗೆರೆಗೆ ಹೋಗ್ಬಿಟ್ಟು ಬಂದು ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೆ. ನಾನು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಅದು ಬಿಟ್ಟು ಮತ್ತೆ ಇಲ್ಲಿ ಸ್ಟೆಪ್ಸ್ ಇದೆ ಅಲ್ವಾ, 2nd floorವರೆಗೂ ನಡ್ಕೊಬರ್ಬೇಕಲ್ವಾ. ಬಂದ ನಂತರ ಅಂತೂ ನಂಗೆ ಉಸಿರು ತೆಗೋಕೆ ಆಗ್ತಿರ್ಲಿಲ್ಲ. ಹೋಗ್ಬಿಟ್ಟು ಮಲ್ಕೊಂಡೇ ಬಿಟ್ಟಿದ್ದೆ, ಅಷ್ಟು ಟಯರ್ಡ್ ಆಗಿತ್ತು. ಇವಾಗ ಎದ್ದೆ. ಟೈಮ್ ಇವಾಗ 5:30 ಆಯಿತು. ಇವಾಗ ನಿಜವಾಗ್ಲೂ ಒಂಥರ ಫೀಲಿಂಗ್ ಗುಡ್. ನೋಡಿ, ಇವಾಗ ತಾನೇ ಜೀರಿಗೆ ಕಷಾಯಕ್ಕೆ ನೀರು ಬಿಸಿಗಿಟ್ಟೆ. ಸೊ ನಿಮ್ಗೂ ಹೇಳ್ಕೊಡ್ತೀನಿ ನಾನು ಯಾವ ಥರ ಜೀರಿಗೆ ಕಷಾಯ ಮಾಡ್ತೀನಿ ಅಂತ. ಅಂದರೆ ಮಲಗಿ ಎದ್ದ ನಂತರ ಏನಾದರೂ ಬಿಸಿ ಬಿಸಿ ಕುಡಿಬೇಕು ಅಂತ ಅನ್ಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಜೀರಿಗೆ ಕಷಾಯ ಮಾಡಿದ್ದು, ಅಂದರೆ ಮಾಡ್ತಿರೋದು. ಮುನ್ನುಗೂ ಬೇಕು ಅಂದರು, ಸೊ ಅವರಿಗೂ ನನಗೂ ಇಬ್ಬರಿಗೂ ಮಾಡ್ತೀನಿ. ನೋಡಿ, ಇವಾಗ ನೀರು ಕುದೀತಾ ಇದೆ ಅಲ್ವಾ, ಅದಕ್ಕೆ ಜೀರಿಗೆ ಹಾಕಬೇಕು. ಸೊ ನಾನು ಜೀರಿಗೆ ಮಾತ್ರ ಅಲ್ಲ, ಕೊತ್ತಂಬರಿನೂ ಹಾಕ್ತೀನಿ. ಇರಿ ತಗೊಂಡು ಬರೋಣ. ಅಂದರೆ ನಂಗೇನು ಗೊತ್ತಾ, ಕೊತ್ತಂಬರಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಕೊತ್ತಂಬರಿ. ಇದು ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಕೆಲವರು ಅದನ್ನು ಪುಡಿ ಮಾಡ್ಕೋತಾರೆ, ಏನು ಕೊತ್ತಂಬರಿ ಮತ್ತು ಜೀರಿಗೆನ ಪುಡಿ ಮಾಡ್ಕೊಂಡು ಹಾಕ್ತಾರೆ. ಬಟ್ ನಾನು ಹಂಗೆ ಹಾಕ್ತಿದ್ದೀನಿ. ಆಲ್ರೆಡಿ ನೋಡಿ ಯೆಲ್ಲೋ ಕಲರ್ ಬರ್ತಾ ಇದೆ ಇದು. ನೋಡಿ, ಇಲ್ಲಿ ಸಕ್ಕರೆ ಇಟ್ಕೊಂಡಿದ್ದೀನಿ.
ಲೈಟಾಗಿ ಸಕ್ಕರೆ ಹಾಕೋಣ. ಇನ್ನೂ ಸ್ವಲ್ಪ ಹಾಕ್ತೀನಿ. ನೋಡಿ ಫೈನಲಿ ಜೀರಿಗೆ ಕೊತ್ತಂಬರಿ ಕಷಾಯ ರೆಡಿ ಆಯಿತು. ಬಿಸಿ ಬಿಸಿ ಇದೆ. ಫಸ್ಟ್ ಇದನ್ನು ಮುನ್ನುಗೆ ಕೊಡೋಣ. ಮುನ್ನು ನೋಡಿ ಗೈಸ್ ಇಲ್ಲಿ ಗೇಮ್ ಮಾಡ್ಕೊಂಡು ಕೂತಿದ್ದಾರೆ. ತಗೊಳ್ಳಿ ಮುನ್ನು, ಬಿಸಿ ಬಿಸಿ ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿರೋ ಕಷಾಯ. ಕೊತ್ತಂಬರಿನ? ಕೊತ್ತಂಬರಿ ಜೀರಿಗೆ ಎರಡು ಹಾಕಿದ್ದೀನಿ. ಕೊತ್ತಂಬರಿ ಬೀಜನ? ಹಾ ಹಂಗೇಳಿ ಕೊತ್ತಂಬರಿ ಸೊಪ್ಪು ಅನ್ಕೊಂಡು. ಸೊಪ್ಪಲ್ಲ, ಬೀಜ. ಜಾಸ್ತಿ ಏನು ಶುಗರ್ ಹಾಕಿಲ್ಲ, ಲೈಟ್ ಹಾಕಿದ್ದೀನಿ ಆಯ್ತಾ. ಕುಡ್ದು ಟೇಸ್ಟ್ ಹೇಳಿ, ಚೆನ್ನಾಗಿದ್ಯಾ? ಮಾಮೂಲಿ ನೀವು ಮಾಡ್ಕೊಡ್ತೀರಲ್ಲ ಚೆನ್ನಾಗಿದೆ. ಟೈಮ್ ಇವಾಗ 7:30 ಆಗ್ತಾ ಇದೆ. ಇವಾಗ ಒಂದು ಖುಷಿ ವಿಚಾರನ ಮಾತಾಡೋ ಟೈಮ್ ಬಂದಿದೆ. ಸೊ ಮಾತಾಡೋಣ ಬನ್ನಿ. ಇಷ್ಟು ದಿನ ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಬನ್ನಿ ಒಂದು 5 ನಿಮಿಷ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀವಿ. ಕೂತ್ಕೊಂಡು ಮಾತಾಡೋಣ. ಇವತ್ತು ನಿಮ್ ಜೊತೆ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಎಷ್ಟೋ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಿದ್ರಿ, ಸೊ ಅದಕ್ಕೆ ರಿಪ್ಲೈ ಮಾಡಬೇಕು ಅಂತ ಬಂದಿದ್ದೀವಿ. ಫಸ್ಟ್ ನಿಮ್ಗೆ 2 ಗುಡ್ ನ್ಯೂಸ್ ಇದೆ. ಅದು ನೀವು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ, ಸೊ ಅದಕ್ಕೋಸ್ಕರ ಅದನ್ನ ಹೇಳ್ತಾ ಇದೀವಿ. 2 ಗುಡ್ ನ್ಯೂಸ್ ಏನಂದ್ರೆ, ಫಸ್ಟ್ ಮುನ್ನುಸನ್ನು ಅಲ್ಲಿ ಇನ್ನು ಮುಂದೆ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಎಷ್ಟೋ ಜನ ಕೇಳ್ತಿದ್ರಿ ಏನಕ್ಕೆ ನೀವು ಮುನ್ನುಸನ್ನು ಅಲ್ಲಿ ವ್ಲಾಗ್ ಮಾಡ್ತಿಲ್ಲ ಅಂತ. ಸೊ ನಾವು ಮುನ್ನುಸನ್ನು ಅಲ್ಲಿ ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅಂತ ಅಂದ್ರೆ, ಅದ್ರದ್ದು ಮಾನಿಟೈಸೇಷನ್ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಪ್ರಾಪರ್ ಓಪನ್ ಆಗಿದೆ, ಅಮೌಂಟು ಕೂಡ ಕೌಂಟ್ ಆಗ್ತಾ ಇತ್ತು, ಬಟ್ ಆದರೆ ಅದರಲ್ಲಿ ದುಡ್ಡೇ ಬರ್ತಾ ಇರಲಿಲ್ಲ. ಅಂದರೆ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಹಂಗೆ ನಿಲ್ಲಿಸಿದ್ವಿ ಅಷ್ಟೇ. ಅಂದರೆ ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂತ ಏನಿಲ್ಲ, ಮಾಡ್ಬೋದು ಅದರಲ್ಲೂ ಕೂಡ. ಬಟ್ ಇವಾಗಿನ ಸಿಚುವೇಶನಲ್ಲಿ ಅದನ್ನು ಹ್ಯಾಂಡಲ್ ಮಾಡಿ ಇದನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಗೈಸ್ ಇನ್ನೊಂದೇನು ಗೊತ್ತಾ, ಡೈಲಿ ಮುನ್ನುಸನಲ್ಲಿ ವ್ಲಾಗ್ ಪೋಸ್ಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದಷ್ಟು ಕವರ್ ಅಪ್ ಮಾಡ್ತೀವಿ, ಆದಷ್ಟು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇವಾಗ ಸಣ್ಣ ಮುನ್ನು ಅಕೌಂಟಿಗೆ ಯಾವ ಥರ ನೀವು ಸಪೋರ್ಟ್ ಮಾಡ್ತಿದ್ದೀರಾ, ಅದೇ ಥರ ಮುನ್ನುಸನ್ನು ಅಕೌಂಟ್ಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಅಲ್ವಾ. ಅಂದರೆ ಮುನ್ನುಸನ್ನು ಅಲ್ಲಿ ಎಷ್ಟೋ ಜನ ಕೇಳ್ತಾ ಇದ್ರಿ, ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತಿದ್ರಿ, ಅದರಲ್ಲೇ ಸಪ್ರೇಟ್ ಕಂಟೆಂಟ್ ಬರ್ತಾ ಇತ್ತು. ಸೊ ಅದೇ ಥರ ಇನ್ನೂ ಕಂಟಿನ್ಯೂ ಮಾಡಿ, ಇನ್ನೂ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀರಿ ಅದರಲ್ಲಿ ಅಂತ ಹೇಳ್ತಾ ಇದ್ರಿ. ಸೊ ಖಂಡಿತವಾಗ್ಲೂ ಅದರಲ್ಲಿ ಇನ್ನು ಮುಂದೆ ವ್ಲಾಗ್ ಮಾಡ್ತೀವಿ. ಅದಕ್ಕೂ ಒಳ್ಳೊಳ್ಳೆ ಕಂಟೆಂಟ್ನ ಎತ್ತಿಟ್ಕೊಂಡಿದ್ದೀವಿ. ಖಂಡಿತ ಆ ಒಳ್ಳೆ ಕಂಟೆಂಟ್ ಮೇಲೆ ಮುನ್ನುಸನ್ನು ಅಲ್ಲಿ ವ್ಲಾಗ್ ಮಾಡ್ತೀವಿ. ಇದರಲ್ಲಿ ಏನಕ್ಕೆ ಮಿಸ್ ಆಗ್ತಿದೆ, ಡೇ ಬೈ ಡೇ ಏನಕ್ಕೆ ಮಿಸ್ ಆಗ್ತಿದೆ ಅಂತ ಅಂದರೆ, ಇವತ್ತು ನೋಡಿದ್ರಲ್ವಾ ಟೆಂಪಲ್ಗೆ ಹೋಗಿದ್ವಿ, ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ವ್ಲಾಗು ಒಂದೊಂದು ದಿನ ಇದಾಗ್ತಾ ಇದೆ. ಮುಂಚೆ ಆದರೆ ಸ್ವಲ್ಪ ಪೆಂಡಿಂಗ್ ಇಟ್ಕೋತಾ ಇದ್ವಿ, ಇವಾಗ ಪೆಂಡಿಂಗ್ ಏನು ಇಟ್ಕೋತಾ ಇಲ್ಲ, ಅವತ್ತಿಂದ ಅವತ್ತಿಗೆ ಪೋಸ್ಟ್ ಮಾಡ್ತಾ ಇದ್ದೀವಿ. ಅವಾಗ ನಿಮಗೂ ಕೂಡ ಇಷ್ಟ ಆಗುತ್ತೆ. ಅಂದರೆ ಯಾವತ್ತೋ ಪೋಸ್ಟ್ ಮಾಡಿರೋದನ್ನ ನೋಡೋ ಬದಲು ಸಣ್ಣ ಮುನ್ನು ಇವತ್ತೇನು ಮಾಡ್ತಿದ್ರು ಅಂತ ನೋಡಿದ್ರೆ ನಿಮ್ಗೊಂಥರ ಖುಷಿ ಇರುತ್ತಲ್ವಾ. ಸೊ ಅದಕ್ಕೆ ಪ್ರೆಸೆಂಟ್ ವ್ಲಾಗ್ನೇ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಪೆಂಡಿಂಗ್ ಎಲ್ಲ ಕೊಟ್ಕೊಂಡು ವ್ಲಾಗ್ ಮಾಡೋದು ಬೇಡ ಅಂತ ಅಷ್ಟೇ. ಅದು ಬಿಟ್ರೆ ಏನೇನಿಲ್ಲ. ಇನ್ನೊಂದು ಸೆಕೆಂಡ್ ಸರ್ಪ್ರೈಸ್ ಏನು ಅಂತ ಅಂದರೆ, ನಾವು ಆಲ್ರೆಡಿ ಇವಾಗ ಕಾರ್ನ ಬುಕ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ, ಯಾವ ಕಾರಪ್ಪ ತೊಗೊಳ್ಳೋದು. ಏನಕ್ಕಂದರೆ ಲೈಫಲ್ಲಿ ಒಂದೇ ಸರಿ ಆಗಿರ್ಬೋದು, ಇಲ್ಲಾಂತಂದರೆ ಮುಂದೆ ಲೈಫಲ್ಲಿ ಕಾರ್ ತೊಗೋಬೋದು, ಬಟ್ ಆದ್ರೆ ಫಸ್ಟ್ ತಗೋತಿದೀವಿ, ಅದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಂದ್ರೆ ತಗೊಂಡ್ರೆ ಸ್ವಲ್ಪ ಚೆನ್ನಾಗಿರೋದೇ ತಗೊಳ್ಳೋಣ ಅಂತ ನಮ್ಮ ಮೈಂಡ್ ಅಲ್ಲಿ. ಸೊ ಅದಕ್ಕೋಸ್ಕರ ಫ್ಯೂಚರ್ಸ್ ಎಲ್ಲ ಇರೋದನ್ನ ಹುಡುಕ್ತಾ ಇದ್ವಿ. ಅದೇ ತುಂಬಾ ಥಿಂಕ್ ಮಾಡಿದ್ವಿ, ಯಾವ್ದು ಅಂತಂದ್ರೆ ತುಂಬಾ ಶೋರೂಮ್ಗೆ ಹೋಗಿದೀವಿ ನಾವು. ಸ್ಟಾರ್ಟಿಂಗ್ ಯಾವ ಶೋರೂಮ್ ಹೋಗಿದ್ವಿ, ಅದೇ ಶೋರೂಮ್ ಇಂದ ನಾವು ಚೂಸ್ ಮಾಡಿಲ್ಲ. ನಾವು ಥಿಂಕ್ ಮಾಡಿದ್ವಿ, ಇದರ ಫೀಚರ್ಸ್ ಎಲ್ಲ ತಿಳ್ಕೊಳ್ಳೋಣ, ಮತ್ತೆ ಎಷ್ಟು ಮೈಲೇಜ್ ಕೊಡುತ್ತೆ ಅದು ಇದೆಲ್ಲ ತಿಳ್ಕೊಂಡು ಇನ್ನ ಒಂದು 4-5 ಶೋರೂಮ್ ಹೋದ ನಂತರ ಒಂದನ್ನು ಚೂಸ್ ಮಾಡಿದೀವಿ ಅಲ್ವಾ. ಹೌದು, XUV 3XO ಅದನ್ನ ನೋಡಿದ್ವಿ. ಅದಕ್ಕೇನೆ ಟಾಪ್ ಎಂಡಿಗೆ 18 lakh ಅಂತ ಅಂದ್ರು. ಅದಕ್ಕೆ 18 lakh ಕೊಡ್ಬೇಕಾ? ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಬರೀ 5 ಸೀಟರ್ ಅಷ್ಟೇ. ಅದು 5 ಸೀಟರ್ ಹಿಂದೆ ಕುತ್ಕೊಳ್ಳೋರಿಗೆ ಅಷ್ಟೊಂದೇನು ಕಂಫರ್ಟಬಲ್ ಇರ್ಲಿಲ್ಲ. ಅದಾದ್ಮೇಲೆ ಟಾಟಾ ನೋಡಿದ್ವಿ, ಟಾಟಾ ಸಿಯಾರಾ ನೋಡಿದ್ವಿ, ಮತ್ತೆ ನೆಕ್ಸಾನ್ ನೋಡಿದ್ವಿ. ಎಲ್ಲಾನು ತುಂಬಾ ಕನ್ಫ್ಯೂಸ್ ಆಗೋಯ್ತು. ಮತ್ತೆ ಸೇಫ್ಟಿ ವೈಸ್ ನೋಡ್ಬೇಕು, ಅದೆಲ್ಲ ಇತ್ತು. ಸೊ ಅದ್ರಲ್ಲೂ ಇವಾಗ ಚೂಸ್ ಮಾಡಿ ನಾವು ಒಂದನ್ನ ಸೆಲೆಕ್ಟ್ ಮಾಡಿದೀವಿ. ಇವಾಗ ಬುಕ್ ಆಯ್ತು, ಬುಕ್ ಮಾಡಿ ಇವತ್ತೇ ಬುಕ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು, ಸಖತ್ ಇಷ್ಟ ಆಯ್ತು. ನೋಡೋಣ ಯಾವಾಗ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಅದು 2 month ಒಳಗೆ 1.5 month ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಬೇಗನೂ ಬರ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮಗೆ ಲೈಕ್ ಇಷ್ಟ ಆಗಿರೋ ಕಲರ್ನ ಬುಕ್ ಮಾಡಿದ್ದೀವಿ. ಅಲ್ಲಿರೋ ಕಲರ್ನೇ ಚೂಸ್ ಮಾಡ್ತಿದ್ರೆ ಅದು ಒಂದು 2-3 ಡೇಸಲ್ಲಿ ಡೆಲಿವರಿ ಆಗ್ತಿತ್ತು. ಬಟ್ ಇದು ಲೈಕ್ ನಮ್ಮ ಫೇವ್ರೆಟ್ ಕಲರ್ನ ನಾವು ಬುಕ್ ಮಾಡಿರೋದ್ರಿಂದ ಸೊ ಟೈಮ್ ತಗೊಳುತ್ತೆ ಮ್ಯಾನುಫ್ಯಾಕ್ಚರಿಂಗ್. ನೀವೇ ಯೋಚನೆ ಮಾಡಿ, ಇವಾಗ ನಾವು ತಗೋತಾರೋ ಕಾರಿಗೆ 2 months ವರೆಗೂ ವೈಟಿಂಗ್ ಲಿಸ್ಟಲ್ಲಿ ನಿಲ್ಸಿದ್ದಾರೆ. ಅಂದರೆ ಅದಕ್ಕೆ ಎಷ್ಟು ಡಿಮ್ಯಾಂಡ್ ಇರಬೇಕು ಅಂತ ನೀವೇ ಯೋಚನೆ ಮಾಡಿ. ಆ ಕಾರು ಪ್ರಿಪೇರ್ ಆಗಿ ಬರೋದಕ್ಕೆ, ನಾವು ಹೇಳಿರೋ ಥರ ಮ್ಯಾನುಫ್ಯಾಕ್ಚರ್ ಆಗಿ ಬರೋದಕ್ಕೆ ಒಂದು 2 months ಟೈಮ್ ತಗೊಂಡಿದ್ದಾರೆ. ಬುಕ್ ಆಯಿತು, ಕಂಪ್ಲೀಟ್ ಆಗಿ ಬುಕ್ ಆಯಿತು. 2 months ಒಳಗಡೆ ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದೇನು ಗೊತ್ತಾ, ಆ ಕಾರು ಲೈಕ್ ಆ ಕಲರ್ನ ರೇರ್ ಆಗಿ ಬುಕ್ ಮಾಡ್ತಾರಂತೆ. ಸೊ ಅಂದ್ರೆ ಬೇಗನೂ ಸಿಗ್ಬೋದು ಅಂತಲೂ ಹೇಳಿದ್ದಾರೆ. ಸೊ ಅದು ಯಾವಾಗ ಸಿಗುತ್ತೆ ಅಂತ ಕನ್ಫರ್ಮ್ ಇಲ್ಲ. ಬಟ್
ಆಫ್ಟರ್ 1 ಮಂತ್ ಆದ ನಂತರನೇ ಸಿಗೋದು, ಅದಕ್ಕಿಂತ ಮುಂಚೆ ಮಾತ್ರ ಸಿಗಲ್ಲ. ಎಲ್ಲಾರ ಹತ್ರ ಕೇಳಿ ಫ್ಯೂಚರ್ಸ್ನ ತಿಳ್ಕೊಂಡು ಮನಸ್ಪೂರ್ವಕವಾಗಿ ಇಬ್ರು ಒಪ್ಕೊಂಡು ಆ ಕಾರ್ನ ಪರ್ಚೇಸ್ ಮಾಡಿದೀವಿ. ಅದ್ರ ಬೆಲೆ ಎಷ್ಟು ಅಂತ ನಿಮ್ಮ ತಲೆಯಲ್ಲಿ ಬರ್ತಾ ಇರ್ಬೋದು. ಅದಕ್ಕೆ 25 ಲಕ್ಷವರೆಗೂ ಖರ್ಚಾಗುತ್ತೆ ಅಂತ ಹೇಳಿದ್ರು. 25 ಲಕ್ಷ ಕೊಡೋಣ ಅಂತ ಇಬ್ರು ಸೇರಿ ಒಪ್ಕೊಂಡಿದೀವಿ. ಸೊ ನಮ್ಗೆ ಓಕೆ ಅಲ್ವಾ, ಆ ಕಾರ್ಗೆ ಕೊಡ್ಬೋದು ತಾನೆ 25 ಲಕ್ಷ. ಕೊಡ್ಬೋದು. ಇವಾಗ ಓಪನಿಂಗ್ಗೆ ಕರೀತಾರಲ್ವಾ, ಅವಾಗಲೇ ನಿಮಗೆ ತೋರ್ಸೋಣ ಅಂತ ಅನ್ಕೊಂಡಿದೀವಿ ಸರ್ಪ್ರೈಸ್ ಆಗಿ. ನಿಮಗೂ ಒಂದು ಸರ್ಪ್ರೈಸ್ ಇರುತ್ತೆ, ಮತ್ತೆ ಫ್ಯಾಮಿಲಿ ಅವ್ರನ್ನೂ ಆ ಟೈಮಲ್ಲಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಅವ್ರಿಗೂ ಸರ್ಪ್ರೈಸ್ ಇರುತ್ತೆ. ಯಾವ ಕಾರು ಅಂತ ಗೆಸ್ ಮಾಡಿ. ನಾವು ಕೂಡ ನಿಮ್ ಕಮೆಂಟ್ಸಿಗೆ ಕಾಯ್ತಾ ಇರ್ತೀವಿ. ನೋಡೋಣ ನೀವು ನಮ್ಮ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ ಅಂತ. ಯಾರ್ಯಾರು ಗೆಸ್ ಮಾಡ್ತಾರೆ ನೋಡೋಣ ಪ್ರಾಪರ್ ಆಗಿ. ಮತ್ತೆ ಎಷ್ಟೋ ಜನ ಹೇಳ್ತಿದ್ರಿ ಇದು ಪ್ರೆಗ್ನೆನ್ಸಿ ಬಗ್ಗೆ ಜಾಸ್ತಿ ಮಾತಾಡಬೇಡಿ ಹಂಗೆ ಹಿಂಗೆ ಅಂತ. ನಾವು ಮಾಡಿರೋದೇ ಆಕ್ಚುಲಿ ಹೇಳ್ಬೇಕಂದ್ರೆ 3 ವಿಡಿಯೋ ಅದ್ರ ಬಗ್ಗೆ ಅಲ್ವಾ ಅಮ್ಮ? 3 ಮಾಡಿರೋದು ನಾವು. ಅದೇ 3 ವಿಡಿಯೋ ಮಾಡಿರೋದು. ಅಂದ್ರೆ ಏನ್ ಗೊತ್ತಾ, ಏನ್ ಲೈಫಲ್ಲಿ ನಡೀತಾ ಇದೆ, ಲೈಕ್ ಡೈಲಿ ರುಟೀನ್ ಅಲ್ಲಿ ಯಾವ ತರ ನಡೀತಾ ಇದೆ ಅದನ್ನ ಫ್ಯಾಕ್ಟ್ ಆಗಿ ಹೇಳಿದೀವಿ ಅಷ್ಟೇ. ಬಿಟ್ರೆ ಲೈಕ್ ಎಕ್ಸ್ಟ್ರಾ ಇದನ್ನ ಸೇರಿಸಿ ಏನು ಹೇಳಿಲ್ಲ. ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು ಮತ್ತೆ ಯಾರ ಜೊತೆ ಅಲ್ವಾ? ನಿಜ ಆಕ್ಚುಲಿ ಹೇಳ್ಬೇಕಂದ್ರೆ ನಾವ್ ಏನು ಹೇಳಕ್ ಹೋಗ್ತಾ ಇಲ್ಲ. ನಾವೇನು ಹೇಳ್ತಿದೀವಿ ಅಂತ ಅಂದ್ರೆ ನಮ್ಮ ರುಟೀನ್ ಹೇಗಿತ್ತು ಅದನ್ನ ಹೇಳ್ಕೊತಾ ಇದೀವಿ. 3.5 ತಿಂಗಳು ಅದ್ರ ಬಗ್ಗೆ ನಿಮ್ಮ ಹತ್ರ ನಾವ್ ಏನು ಮಾತಾಡಿರ್ಲಿಲ್ಲ. ಹೋದ್ ವ್ಲಾಗಲ್ಲಿ ಅದ್ರ ಬಗ್ಗೆ ಮಾತಾಡಿದ ಅಷ್ಟೇ ಅಲ್ವಾ ಅಮ್ಮ? ಅದ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಅವ್ರಿಗೋಸ್ಕರ ಹೇಳ್ತಿದ್ದೀನಿ. ಬೇರೆಯವ್ರಿಗೆ ಕಂಪೇರ್ ಕೂಡ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಏನು ನಡೆಯುತ್ತೋ ಅದೇ ನಮ್ಮ ಲೈಫಲ್ಲೂ ಕೂಡ ನಡೆಯೋದು, ನಿಮ್ಮ ಲೈಫಲ್ಲೂ ಕೂಡ ನಡೆಯೋದು ಅಲ್ವಾ ಅಮ್ಮ? ಸೊ ನಾವು ಮತ್ತೆ ಅವರು ಎಲ್ಲರೂ ಡೈಲಿ ವ್ಲಾಗ್ ಮಾಡ್ತಿರೋದ್ರಿಂದ ಅದನ್ನೇ ನಾವು ಕಂಟೆಂಟ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ಅದ್ರ ಬಗ್ಗೆನೂ ಸಹ ಮಾತಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಮಾತಾಡ್ತಾ ಇದೀವಿ. ಅದನ್ನೇ ಒಂದು ಕಂಟೆಂಟ್ ಇಟ್ಕೊಂಡು ಪ್ರತಿ ಒಂದು ಪೂರ್ತಿ ವ್ಲಾಗಲ್ಲೂ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಕುತ್ಕೊಂಡಿಲ್ಲ. ಅಂದ್ರೆ ಇರೋದನ್ನ ಇದ್ದಂಗೆ ಹೇಳ್ತಾ ಇದೀವಿ ಅಷ್ಟೇ. ನೋಡಿ ಅಮ್ಮ ಬಂದು ಸಣ್ಣವ್ರಿಗೆ ಬ್ರೆಡ್ ಆಮ್ಲೆಟ್ ಮಾಡಿ ಕೊಟ್ರು. ಸಣ್ಣ ತಗೊಳ್ಳಿ, ನಾನು ತಿನ್ನಿ. ನೋಡಿ ನಮ್ಮ ಅಮ್ಮ ಆಲ್ರೆಡಿ ಚಿಕನ್ ಸಾಂಬಾರು ಅನ್ನ ತಿಂತಾ ಇದ್ದಾರೆ. ಮಂಡೇ ಮಾಡಿದ್ದ ಇದು, ಸಂಡೇ ಮಾಡಿದ್ದ ಇದು. ಮಂಡೇ ತಿನ್ಬಾರ್ದು ಅಂತ ಸ್ವಲ್ಪ ಇತ್ತು ಚಿಕನ್ ಗ್ರೇವಿ. ನೋಡಿ ಮಂಗಳವಾರ ತಿಂತಾ ಇದ್ದಾರೆ. ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದಲ್ವಾ? ನನಗೂ ಐತೆ ತಾನೆ. ಹಂಗಂದ್ರೆ ಇವಾಗ ನಾನು ತಿನ್ಬೋದು. ಇವತ್ತು ಚಿಕನ್ ಊಟ. ಸನಮ್ಮ ನೀವೇನ್ ತಿಂತೀರಾ ನೈಟಿಗೆ? ಬರೀ ಬ್ರೆಡ್ ಆಮ್ಲೆಟ್ ಬೇಡ, ಊಟನೂ ಮಾಡಬೇಕು. ಇದು ಸಾಕು ನಂಗೆ. ಮಜ್ಜಿಗೆ ಅನ್ನ ತಿಂತೀರಾ? ಆಗ್ಲೇ ಕೋಲ್ಡ್ ಆಗ್ತಿದೆ ಅಂತ ಹೇಳಿದ್ರೆ ಮಜ್ಜಿಗೆ ಅನ್ನ ತಿಂತೀರಾ? ಒಮ್ಮೆ ಅಂಬ್ಲಿನೇ ಕುಡಿಲಿ ಬಿಡು ಮಮ್ಮಿ, ಮುದ್ದೆದು. ರಾಗಿ ಅಂಬ್ಲಿ ಕುಡಿಲಿ ಬಿಡು, ನಾನು ಕುಡಿತೀನಿ ನಿಮ್ ಜೊತೆ, ಸರಿನಾ? ಅಮ್ಮ ಫೈನಲಿ ಕಾರ್ ಬುಕ್ ಆಯ್ತು. ನೀನ್ ಇನ್ನೂ ಕಾರ್ನ ನೋಡಿಲ್ಲ. ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದೀಯಾ? ಅಂದ್ರೆ ಎಲ್ಲ ಫ್ಯಾಮಿಲಿ ಎಲ್ಲಾರನು ಕರೆಯೋಣ ಅಂತ. ಅಪ್ಪ ಅಮ್ಮ ಅಕ್ಕ, ಊರಲ್ಲಿರೋ ಅಪ್ಪ ಅಮ್ಮ ಎಲ್ಲಾರನು ಕರೆಯೋಣ, ಅವ್ರನ್ನು ಕರೆಯೋಣ ಅಂತ ಕಾರ್ ಓಪನಿಂಗ್ಗೆ. ಅವಾಗಲೇ ನಿಮಗ್ ಕಾರ್ ತೋರಿಸ್ತೀವಿ, ಸರಿನಾ? ಕಾರ್ದು ಪ್ರೈಸ್ ಗೊತ್ತಾ? 25 ಲಕ್ಷ ಆಯ್ತು ಕಾರಿಗೆ. ಏನ್ ಅನ್ನಿಸ್ತಾ ಇದೆ? ಅಂದ್ರೆ ಖುಷಿ ಆಗ್ತಿದ್ಯಾ? ಏನ್ ಅನ್ನಿಸ್ತಾ ಇದೆ? ನಾವು ಕಾರೆಲ್ಲ ತಗೊಳ್ಳೋ ರೇಂಜ್ ಅಲ್ಲಿ ಇರ್ಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ತಗೋತಾ ಇದೀವಲ್ಲ ಫುಲ್ ಖುಷಿ. ಅಂದ್ರೆ ತಗೋತೀವ ಇಲ್ವಾ ಅಂತ ಅನಿಸ್ತಿತ್ತ? ಯೋಚನೆ ಮಾಡ್ತಿದ್ದೆ, ಕಾರೆಲ್ಲ ತಗೋತೀವ ನಾವು ಅನ್ನೋ ತರ ಇತ್ತು. ಆದ್ರೂ ನೀನ್ ಹೇಳ್ತಿದ್ದೆ ನನಗೆ ಯಾವಾಗ್ಲೂ, ಚಿನ್ನು ನನಗೊಂದ್ ಲೈಫಲ್ಲಿ ಇಷ್ಟ ಆಗೋಣ, ಕಾರ್ ತಗೊಂಡು ನೀನ್ ನನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದೆ ತಾನೆ? ಇವಾಗ ಆ ಕನ್ಸು ನನ್ಸಾಗ್ತಾ ಇದೆ. ಕಾರ್ ತಗೋತೀವ ಹಂಗಂದ್ಬಿಟ್ಟು ಅದನ್ನು ಹೇಳ್ತಾ ಇದ್ದೆ ನಾನು. ಹೌದು, ಅಲ್ಲಿವರೆಗೂ ಬೆಳಿತೀವ, ಅಷ್ಟು ತಗೊಳ್ಳೋ ಅಷ್ಟು ಇರುತ್ತೆ. ಶಕ್ತಿ ಕೊಟ್ಟಿದ್ದೇನೆ, ಹಂಗೆ ಕೊಡ್ಲಪ್ಪ. ಯಾವಾಗ್ಲೂ ಅಮ್ಮ ಹೇಳ್ತಾ ಇದ್ರು ಕಾರ್ ತೆಗೆಯೋದು ಬೇಡ, ಏನು ಬೇಡ, ಫಸ್ಟ್ ಲೀಸ್ಗೆ ಹೋಗೋಣ ಅಂತ. ಇವಾಗ ಕಾರು ತೆಗಿತಾ ಇದೀವಿ. ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ಅವ್ರ ಎಕ್ಸೈಟ್ಮೆಂಟ್ ನ ಕಾರ್ ನೋಡ್ಬೇಕಾದ್ರೆ ತೆಗಿಯೋಣ. ನೀವು ಗೆಸ್ ಮಾಡಿ ಯಾವ ಕಾರ್ ತೆಗಿಬೋದು ಅಂತ. ನಮ್ ಸಣ್ಣ ಅಂತೂ ಫುಲ್ ಖುಷಿ, ಯಾಕಂದ್ರೆ ಅವರೇ ಅಲ್ವಾ ಓಡ್ಸೋದು. ನನಗೆ ಓಡ್ಸಕ್ ಬರಲ್ಲ ಅಮ್ಮ. ಡ್ರೀಮ್ ಆಗಿತ್ತಲ್ವಾ ಗೌರಿ ಹಬ್ಬಕ್ಕ? ನಮ್ದು ಮೇನ್ ಹಬ್ಬ ಸನಮ್ಮ. ಗೌರಿ ಹಬ್ಬಕ್ಕೂ ಅಪ್ಪ ಅಮ್ಮನ್ ಕರೆಯೋಣ, ಸರಿನಾ? ಶನಿವಾರ ಬರಕ್ಕೆ ಹೇಳು. ಸೋಮವಾರ ಹಬ್ಬ, ಗಣೇಶ ಗೌರಿ ಹಬ್ಬ ಒಂದೇ ದಿನ ಬಿದ್ದಿರಂತೆ. ಬೇಕಾದ್ರೆ ಅವ್ರ ಮಂಗಳವಾರನೂ ಬುಧವಾರನೂ ಹೊರಡ್ಲಿ. ಮಕ್ಕ ಇಲ್ಲ, ಸೋಮವಾರ ನೈಟ್ ಹೊರಡ್ಲಿ. ಅವ್ರು ಬಂದ್ರೆ ಬೇಕಾದ್ರೆ ಮಾಡ್ಕೊಂಡು ಚಿನ್ನೋ ಅಲ್ಲಿಂದಾನೆ ಬಸ್ ಹತ್ಸೋಣ. ಆದ್ರೆ ಅವ್ರು ಸ್ಯಾಟರ್ಡೆ ಬಂದ್ರೆ ಸಂಡೇ ನೈಟ್ ಹೋಗ್ಬೇಕಲ್ವಾ ಅಮ್ಮ? ಅವ್ರ ಬಸ್ಸಲ್ಲಿ ಬರೋ ಡೌಟ್. ರಜಾ ಇರುತ್ತೆ ಸನ್ನು ಹಬ್ಬ. ಅದು ಗೌರ್ಮೆಂಟ್ ಹಾಲಿಡೇ, ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ರಜಾ ಇರುತ್ತೆ ಸೋಮವಾರ. ಅವ್ರು ಶನಿವಾರ ಬಂದ್ರೆ ಭಾನುವಾರ ಆರಾಮಾಗಿದ್ದು ಸೋಮವಾರ ಹಬ್ಬ ಮುಗಿಸ್ಕೊಂಡು ನೈಟ್ ಬೇಕಾದ್ರೆ ಹೊರಡ್ಲಿ. ಮಂಗಳವಾರ ಕೆಲಸ ಇಲ್ಲ ಅವರು. ಅಷ್ಟರಲ್ಲಿ ಏನಾದ್ರು ಕಾರ್ ಬಂದಿದ್ರೆ ಕಾರಲ್ಲೇ ಹೋಗ್ಬೋದು. ಎಷ್ಟ್ ದಿನ ಆಯ್ತು ಮಮ್ಮಿ? ಇನ್ನ ಗೌರಿ ಗಣೇಶ ಹಬ್ಬಕ್ಕೆ ಎಷ್ಟ್ ದಿನ ಇದೆ? ಇನ್ನು 20 ದಿನ ಇದೆ ಅಂತೆ. ನೋಡೋಣ, ಅಷ್ಟ್ರಲ್ಲಿ ಏನಾದ್ರು ಕಾರ್ ಬಂದ್ರೆ. ಅವ್ರು ಹೇಳಿದಾರಮ್ಮ ಯಾವಾಗ ಬೇಕಾದ್ರೆ ಬರ್ಬೋದು, ನಮಗ್ 2 months ಟೈಮ್ ಕೊಡಿ ನೀವು ಅಂತ ಹೇಳಿದ್ದಾರೆ ಕಂಪ್ನಿ ಅವರು. ಯಾವಾಗ ಬೇಕಾದ್ರೆ ಬಂದ್ರೆ ಚಿನ್ನು ನಾವು ಮಂಗಳವಾರ ಹೋಗಿ ನಮ್ಮ ಮನೆ ದೇವ್ರಿಗೆ ಪೂಜೆನೂ ಮಾಡ್ಸ್ಕೊಂಡ್ ಬಂದ್ಬಿಡುದು ಅವತ್ತೆ, ಗೌರಿ ಹಬ್ಬದ ದಿನ. ಮಾರನೇ ದಿನ ತಾನೇ
ಪೂಜೆಗೆ ಹೋಗೋದು ಆ ಕೆಲಸನ ಆಗ್ಬಿಡುತ್ತೆ ಅವಾಗ್ಲೇ ನಮ್ಗೆ. ನೋಡೋಣ ಡೇಟ್ ಕನ್ಫರ್ಮ್ ಆಗಿದ ತಕ್ಷಣ ಅಪ್ಪ ಅಮ್ಮನೂ ಕರ್ಸೋಣ, ಸರಿನಾ? ಅದೇ ಮಡ್ಲಕ್ಕೆ ಕೊಡಕ್ ಹೋಗಿದ್ವಲ್ಲ, ಅದೇ ನಮ್ ದೇವ್ರು. ಅದೇ ದೇವ್ರು ಗಂಡೇವ್ರೆಲ್ಲ. ನಾನೇ ಓಡಿಸ್ಕೊಂಡು ಹೋಗೋದಪ್ಪ. ನೋಡಿ ಸನುಮ, ನನಗೂ ಸ್ವಲ್ಪ ಹೇಳ್ಕೊಡಿ. ಅಯ್ಯೋ ಹೇಳ್ಕೊಡ್ತೀನಿ. ನಂಗೂ ಏನ್ ಗೊತ್ತಾ, ನಂಗೆ ಕಾರ್ ತೆಗಿಬೇಕು ಅಂತ ಚಿಕ್ಕ ವಯಸ್ಸಿನ ಡ್ರೀಮು. ನನ್ನ ಅಪ್ಪ ಅಮ್ಮನಿಗೂ ಹೆವಿ ಆಸೆ ಇತ್ತು. ಅಂದ್ರೆ ನಮ್ಮ ಹತ್ರ ಒಂದು ಇತ್ತಲ್ವಾ ಕಾರು, ಆಮೇಲೆ ಅದನ್ನ ಕೊಟ್ವಿ ನಾವು. ಸೊ ಕಾರ್ ತೆಗಿಬೇಕು ಅನ್ನೋ ಒಂದು ಡ್ರೀಮ್ ಇತ್ತು. ಎಲ್ಲರಿಗೂ ಡ್ರೀಮ್ ಇದ್ದೇ ಇರುತ್ತೆ, ಬಟ್ ಹೆವಿ ಇತ್ತು. ನಿಮಗೆ ಹೆವಿ ಇತ್ತು, ಅದು ನಾನು ಹೇಳಿದ್ದೀನಲ್ಲ. ಡ್ರಾಯಿಂಗ್ ಎಲ್ಲ ಬಿಡಿಸ್ತಾ ಇದ್ದೆ ಕಾರ್ ಇದು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ. ನಾವು ತೆಗಿಯೋ ಕಾರ್ ಈ ತರ ಇರ್ಬೇಕಪ್ಪ ಅಂತ ಡ್ರಾಯಿಂಗ್ ಬಿಡಿಸ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಅಷ್ಟು ಇಷ್ಟ ಇತ್ತು ನಂಗೆ. ಸೊ ಸಕ್ಸಸ್ ಆಗ್ತಿದೆ ಅನ್ನೋ ಖುಷಿ ಇದೆ. ಎಲ್ಲ ನಿಮ್ಮ ಆಶೀರ್ವಾದ, ಹಾಗೆ ತಾಯಿ ಚಾಮುಂಡೇಶ್ವರಿ ತಾಯಿದ ಆಶೀರ್ವಾದ. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಖುಷಿಯಲ್ಲಿ ಏನಿರ್ಬೇಕು. ಸಣ್ಣವರಿಗಂತೂ ಫುಲ್ ಖುಷಿಯಲ್ಲಿದ್ದಾರೆ. ನಾನು ತುಂಬಾ ಖುಷಿಯಲ್ಲಿದ್ದೀನಿ. ನಾನು ಕಾರ್ ಇದುವರೆಗೂ ಕಲಿಬೇಕು ಅನ್ನೋ ಆಸೆ ಇರಲಿಲ್ಲ, ಯಾಕಂದ್ರೆ ನಂದೇ ಓನ್ ಕಾರ್ ಬಂದ್ಮೇಲೆ ಕಲಿಬೇಕು ಅನ್ನೋ ಆಸೆ ಇತ್ತು. ಸೊ ಇವಾಗ ಬರ್ತಿದೆ. ಸಣ್ಣವರು ನಾನು ಓಡಾಡೋದಕ್ಕೆ, ಅಲ್ಲಿ ಊರಿಗೆ ಹೋಗೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಕಾರ್ ಬಂದ್ರೆ. ಫ್ಯಾಮಿಲಿಯವ್ರ ಜೊತೆ ಓಡಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ. ಮತ್ತೆ ನಮ್ಮ ಪಾಪು ಕೂಡ ಇದೆ ಅಲ್ವಾ. ಅಂದ್ರೆ ಇವಾಗ ಲೈಕ್ ಇಲ್ಲಿ ಪ್ಲೇಸ್ ಅಲ್ಲೆಲ್ಲ ಹೋಗೋಕೆ ಕಷ್ಟ ಆಗ್ತಿತ್ತು 2 ವೀಲರ್ಸ್ ಅಲ್ಲಿ. ಬೆಂಗಳೂರಲ್ಲಿ ಓಡಾಡೋದು ಕಷ್ಟ ಅಂತೇಳಿ ಡೆಲಿವರಿನೇ ಆಗ್ಬಿಡುತ್ತೆ ಬೆಂಗಳೂರಲ್ಲಿ ಓಡಾಡಿದ್ರೆ. ಹಂಗಿದೆ ರೋಡು. ಇವತ್ತು ಗೌಡಿಗೆರೆಗೆ ಹೋಗ್ಬಿಟ್ಟು ಬಂದ್ವಲ್ಲ ಮಮ್ಮಿ, ರೋಡ್ ಹೆಂಗಿದೆ ಗೊತ್ತಾ ಯಪ್ಪ. ಡೆಲಿವರಿನೇ ಆಗ್ಬಿಡ್ಬೇಕು ಮಗು, ಹಂಗೈತೆ. ಕಾರಲ್ಲಿ ಹೋದ್ರೆ ಅಷ್ಟೊಂದು ಇದಾಗಲ್ಲ ಅನ್ಸುತ್ತೆ. ನಿಜ 8 ಮಂತ್ಸ್ 9 ಮಂತ್ಸ್ ಏನಾದ್ರು ಪ್ರೆಗ್ನೆನ್ಸಿ ಅವ್ರು ಇರೋರು ಬಂದ್ಬಿಟ್ರೆ ಬೆಂಗಳೂರಿಗೆ, ನಿಜ ಬೇಗ ಅವ್ರಿಗೆ ಪೈನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬೆಂಗಳೂರಲ್ಲಾದ್ರೂ ಓಕೆ, ನಮ್ಮೂರಿಗೆ ಹೋದ್ರೆ ಹೆಂಗೆ? ಅಲ್ಲ ನಿಮ್ಮೂರಲ್ಲಿ ಆದ್ರೆ ಬರೀ ಟರ್ನಿಂಗ್ಸ್ ಆತರ ಐತಿ. ಇವಾಗ ರೋಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೇರಳದಲ್ಲಿ, ಬಟ್ ನಮ್ ಸೈಡ್ ಹೆಂಗಿದೆ, ಒಂದೊಂದು ನಿಮಿಷಕ್ಕೂ ಹಂಸು. ನಿಮ್ ಸೈಡ್ ಇದೆಯಾ ಹಂಸು? ಮಮ್ಮಿ ಪಾಪು ಮಲಗಿಸ್ಕೊಳ್ಳೋಕೆ ತೊಟ್ಲು ತಲೆಲ್ಲ ಬರುತ್ತೆ, ಅದೆಲ್ಲ ಹಾಕ್ಸ್ಕೊಬೋದು. ಪಾಪು ಬಂದ ಅಂದ್ರೆ ಎಲ್ಲಾರು ತಗೊಂಡ್ ಹೋಗ್ಬೇಕು ಪಾಪುನ ಅಂತ ಅಂದ್ರೆ ಆರಾಮ್ಸೆ ಈಚೆ ಹಿಂದೆ ಮಲಗಿಸ್ಬೋದು. ಹಿಂದೆ ಬೆಡ್ ಕೂಡ ಹಾಕೋಬಹುದು ಹಿಂಗೆ. ಆಮೇಲೆ 2 ಸೀಟಿಂಗ್ ಮಡಿಚ್ಕೋಬಹುದು. ಅವಾಗ ಅಲ್ಲೇ ಅದನ್ನ ಮಲಗಿಸೋಕ್ಕೂ ಈಸಿ ಆಗ್ಬಿಡುತ್ತೆ. ಅಲ್ಲ ಎಲ್ಲ ಸೇಫ್ಟಿ ಮಮ್ಮಿ ಅದು. ಮತ್ತೆ ನಾನು ಪಾಪ ಹಿಂದೆ ಮಲ್ಕೋತೀವಿ ಬಿಡ್ರಿ, ಟ್ರೈ ಮಾಡ್ಕೊಂಡು ಹಂಗೂ ಮಾಡ್ಬೋದು. ಆರಾಮಾಗಿ ನಿದ್ದೆ ಮಾಡ್ಕೊಂಡ್ ಬರ್ತೀವಿ ನಾವು ಅಷ್ಟೇ. ನೋಡಿ ನಮ್ ಸಣ್ಣವ್ರಿಗೆ ಹೊರಗಡೆ ಫುಡ್ ಎಲ್ಲ ಏನು ತಿನ್ನಿಸ್ತಾ ಇಲ್ಲ. ಏನ್ ತಿನ್ನಕ್ ಆಗಲ್ಲ ಅಂತಾರೆ, ಅವಾಗ ರಾಗಿ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋದು. ರಾಜೀವ್ ಗಾಂಧಿ ಅಲ್ಲಮ್ಮ, ರಾಹುಲ್ ಗಾಂಧಿ. ರಾಜೀವ್ ಗಾಂಧಿ ಇಲ್ವಾ? ಹೋಗ್ಬಿಟ್ರಲ್ಲ. ಹೆಸರಿದೆ ಅಲ್ವಾ? ಹೆಸರಿದೆ. ಯಾವ್ದು ನಿಮ್ಗೆ? ಇದು ನಂಗೆ, ಇದು ನಿಮ್ಗೆ. ಅಲ್ಲ ಬೇಡಮ್ಮ ಬೇಡ, ನೀವು ಜಾಸ್ತಿ ಕುಡಿಬೇಕು. ಊಟ ಕರೆಕ್ಟಾಗಿ ತಿನ್ನಲ್ಲ. ಇದನ್ನಾದ್ರೂ ತಿನ್ನಿ, ನಾನಾದ್ರೆ ರೈಸ್ ತಿಂತೀನಿ. ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂದ್ರೆ, ನಾನು ಇಲ್ಲಿ ಬೋನ್ ಇದೆ ಅಲ್ಲ, ಇದ್ರಲ್ಲೇ ಗೊತ್ತಾಗ್ತಿದೆ ಅಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ನಾನು. ಪರವಾಗಿಲ್ಲ ಬಿಡಿ, ಏನಾಗಲ್ಲ. ಆನ್ಸರ್ 2 ನನ್ನ ಹತ್ರನೇ ಇದೆ ಅಲ್ವಾ? ಮತ್ತೆ ಇನ್ನೇನು. ಅಲ್ಲ ಎಲ್ಲಾರು ವೆಯ್ಟ್ ಲಾಸ್ ಆದ್ರೆ ಖುಷಿ ಪಡ್ತಾ ಇರ್ತಾರೆ, ನೀವೇನು ದುಃಖ ಪಡ್ತಾ ಇದ್ದೀರಾ? ನನ್ ವೆಯ್ಟ್ ಲಾಸ್ ಆದ್ರೆ ನನ್ನ ಫೇಸ್ ಚೆನ್ನಾಗಿ ಕಾಣಿಸಲ್ಲ, ಕೋಲ್ ಹಿಂಗ ಆಗ್ಬಿಡುತ್ತೆ. ಅದಕ್ಕೆ ನಂಗೆ ಇಷ್ಟ ಇಲ್ಲ. ಇಲ್ಲ ಇವಾಗ ಪ್ರಾಪರ್ ಕರೆಕ್ಟ್ ಆಗಿದ್ದೀರಾ, ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಇನ್ನ 7 ಮಂತ್ ಆದ ನಂತರ ದಪ್ಪ ಐತೆ ನಾನು. ಮತ್ತೆ ನಾನು ಇವತ್ತು ಈ ಡ್ರೆಸ್ ನಂಗೆ ಆಗ್ತಿರ್ಲಿಲ್ಲ. ಗೌಡಿಗೆರೆಗೆ ಯಾವ್ದಪ್ಪ ಹಾಕೊಳ್ಳಿ, ಸಾರಿ ಹಾಕೊಂಡು ಕೂತ್ಕೊಳ್ಳೋದು ಕಷ್ಟ ಅಂತ ಅನ್ಕೋತಾ ಇದೆ. ಆಮೇಲೆ ಇದು ಫಿಟ್ ಮಾಡಿದ್ದಲ್ವಾ, ಅದನ್ನ ಸ್ಟಿಚ್ ಬಿಚ್ಚಿಬಿಟ್ಟೆ, ನಾನು ಕೂತ್ಕೊಂಡು ಬಿಚ್ಚಿದೆ. ಸಣ್ಣವ್ರ ಏನ್ ಗೊತ್ತಾ, ಯಾವ ಡ್ರೆಸ್ ಅವ್ರಿಗೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಇವಾಗ ಆಗ್ತಾ ಇಲ್ಲ. ಎಲ್ಲ ಸ್ಟಿಚ್ ಬಿಚ್ಚಿ ಹಾಕೋತಾ ಇದಾರೆ. ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಹಾಕೋತಾ ಇದ್ರು, ಇವಾಗ ಲೂಸ್ ಹಾಕೋತಾ ಇದಾರೆ. ಲೂಸ್ ಹಾಕೋತಿದ್ದೀನಿ. ಮತ್ತೆ ಈ ತರ ಡ್ರೆಸ್ ಆಲ್ಮೋಸ್ಟ್ ಹಾಕೋತಾ ಇದೀನಿ, ಇಲ್ಲಾಂದ್ರೆ ಕಂಫರ್ಟೇಬಲ್ ಇರಲ್ಲ ನಂಗೆ. ನಾಳೆ ದಿನ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಾನು ಚಿಕನ್ ಸಾಂಬಾರು ಮತ್ತೆ ಅನ್ನ ಹಾಕೊಂಡು ತಿಂತೀನಿ. ಸೊ ಇವರು ಇವಾಗ ರಾಗಿ ಅಂಬ್ಲಿನೇ ಸಾಕು ಅಂತ ಹೇಳ್ತಾ ಇದಾರೆ. ನಾನು ಇದನ್ನ ಕುಡಿದು ರೈಸ್ ಕೂಡ ತಿಂತೀನಿ. ಮಮ್ಮಿ ಗುಡ್ ನೈಟ್ ಮಮ್ಮಿ, ಚೆನ್ನಾಗಿ ನಿದ್ದೆ ಮಾಡು. ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾರ ಅಮ್ಮನಿಗೆ ರೂಮಲ್ಲಿ ಬೆಡ್ ಇಲ್ಲ, ಅದಕ್ಕೆ ಬೈತಾ ಇದ್ರು. ಬೆಡ್ ಹಾಕ್ಸ್ಕೊಡ್ಬೇಕು ಹೊಸ ಬೆಡ್ಡು ಇಲ್ಲಿ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಹಳೆ ಬೆಡ್ ಆಕ್ಚುಲಿ ಇವಾಗ ನಾವು ಯೂಸ್ ಮಾಡ್ತಿರೋದು ಅದು ಅಮ್ಮ ಅಪ್ಪಂದೇನೆ. ಅವರು ನಮಗೆ ದಾನ ಮಾಡಿದ್ದಾರೆ. ಇವಾಗ ಅವ್ರಿಗೆ ಮತ್ತೆ ರಿಟರ್ನ್ ಅದನ್ನ ದಾನ ಮಾಡಬೇಕು. ಬೆಡ್ ಇದೆ, ಕಾಟ್ ಇಲ್ಲ. ಬೆಡ್ ಇದೆ, ಕಾಟ್ ಇಲ್ಲ, ಮಂಚ ಇಲ್ಲ. ಅದೇ ಮಂಚ ತಗೋಬೇಕಲ್ಲ, ನಾನು ಬೆಡ್ ಅಂತ ಇದೀನಿ. ಬೆಡ್ ಎಕ್ಸ್ಟ್ರಾನೇ ಇದೆ. ಮಂಚ ಆಕ್ಚುಲಿ ನಾವು ಅಪ್ಪ ಅಮ್ಮಂದ ಯೂಸ್ ಮಾಡ್ತಾ ಇದೀವಿ. ಹೊಸ ಮಂಚ ತಗೋಬೇಕು, ಆದಷ್ಟು ಬೇಗ ತಗೋಬೇಕು, ಬುಕ್ ಮಾಡ್ಬೇಕು. ನಾಳೆ ಹೋಗೋಣ ಸರಿನಾ? ನಾಳೆ ಹೋಗಿ ಒಂದೊಳ್ಳೆ ಕಾಟ್ ನೋಡ್ಕೊಂಡು ಬರೋಣ.